ಹೆಲೋ ಫ್ರೆಂಡ್ಸ್, ಇವತ್ತು ನಾನು ಮೀನಿನ ಚಿಹ್ನೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರೋಂಥ ವಿಡಿಯೋ, ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ನಿಮ್ಮ ಕೈಯಲ್ಲಿ ಒಂದು ಅಪರೂಪದ ಮೀನಿನ ಚಿಹ್ನೆ ಇದ್ದರೆ ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ತಿಳ್ಕೊಬೋದು. ಯಾಕಪ್ಪ ಅಂದರೆ ನಮ್ಮ ಹಸ್ತಮುದ್ರಿಕಾ ಶಾಸ್ತ್ರದಲ್ಲಿ ಹೇಳಬೇಕಾದ್ರೆ ಇದು ಅತ್ಯಂತ ಶುಭ ಚಿಹ್ನೆ ಅಂತ ಹೇಳ್ಬೋದು. ಇದಿದ್ದರೆ ಹಣ, ಗೌರವ, ಆಧ್ಯಾತ್ಮಿಕ ಪ್ರಗತಿ, ವಿದೇಶಿ ಅವಕಾಶಗಳು ಇವೆಲ್ಲ ಬರ್ತವೆ ಅಂತ ಹೇಳ್ಬೋದು. ಹಾಗಾಗಿ ಒಂದು ಸಣ್ಣ ತಪ್ಪಿನಿಂದ ಜನರು ಹಲವಾರು ಬಾರಿ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಯಾವ್ಯಾವ ಒಂದು ಸ್ಥಳದಲ್ಲಿದ್ದರೆ ಏನೇನು ಪರಿಣಾಮಗಳು ಅಂತ ತಿಳ್ಕೊಳ್ಳೋಣ ಬನ್ನಿ. ಎಸ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನನ್ನ ಒಂದು ಆಸ್ಟ್ರೋ ಕನ್ನಡಿಗ ಚಾನಲ್ಗೆ ನಿಮಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅತ್ಯಂತ ಶುಭಕರವಾದಂಥ, ಅತ್ಯಂತ ಅಪರೂಪದ ಚಿಹ್ನೆ ಅಂತ ಪರಿಗಣಿಸಿರುವಂತಹ ಮೀನಿನ ಚಿಹ್ನೆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಮೊದಲಿಗೆ ಒಂದು ಮುಖ್ಯವಾದಂಥ ವಿಚಾರ ನಿಮಗೆ ಹೇಳಬೇಕು. ಏನಂದರೆ, ಕೈಯಲ್ಲಿ ಕಾಣುವಂಥ ಪ್ರತಿಯೊಂದು ಚಿಹ್ನೆಯೂ ಮೀನಿನ ಚಿಹ್ನೆ ಆಗಿರೋದಿಲ್ಲ. ಸೊ ಯಾಕಂದರೆ ಮೀನಿನ ಚಿಹ್ನೆ ಅಂದರೆ ಹೀಗಿರುತ್ತೆ ನೋಡಿ, ಹೀಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಮೀನಿನ ಚಿಹ್ನೆ ಇರುತ್ತೆ. ಒಂದು ಸೆಕೆಂಡ್ ನೋಡಿ, ಈ ರೀತಿ ಮುಂದೆ ಹಿಂದೆ ಬಾಲ, ಮುಂದೆ ಮುಖ, ಈ ರೀತಿ ಇರೋದನ್ನು ನೀವು ಕಾಣ್ಬೋದು ಅಂತ ಹೇಳ್ಬೋದು ನೋಡಿ. ಈ ರೀತಿ ಇರುತ್ತೆ. ಈ ರೀತಿ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ತಲೆ ಮತ್ತು ಬಾಲದ ಭಾಗ ಗುರುತಿಸಲು ಸಾಧ್ಯವಾಗಬೇಕು. ಆಗ ಮಾತ್ರ ಅದು ಸ್ಪಷ್ಟವಾದಂಥ ಮೀನಿನ ಚಿಹ್ನೆ ಆಗುತ್ತೆ. ಇಲ್ಲಿ ಕೆಲವು ಸಂದರ್ಭದಲ್ಲಿ ಮಧ್ಯದಲ್ಲಿ ಅಡ್ಡಲಾದಂಥ ಗೆರೆಗಳು ಬಂದಿರುತ್ತೆ, ಅಥವಾ ಯಾವುದೋ ಒಂದು ಸರಿಯಾದ ಚಿಹ್ನೆಗಳು ಸೇರಿರೋದಿಲ್ಲ. ಇವೆಲ್ಲ ಚಿಹ್ನೆಗಳು ಸೇರಿ ಹೀಗಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಮೀನಿನ ಚಿಹ್ನೆ ಕಂಡುಹಿಡಿಯೋದು ತುಂಬ ಕಷ್ಟ. ಅದು ತುಂಬ ಒಂದು ಪ್ರೊಫೆಷನಲ್ ಪಾಮಿಸ್ಟ್ರಿ ಕಲ್ತಿರೋರು ಮಾತ್ರ ಅದನ್ನು ಕಂಡುಹಿಡಿಬೋದು. ಸೊ ನಿಮಗೇನಾದರೂ ಮೀನಿನ ಚಿಹ್ನೆ ಇದೆ ಅಂದರೆ ಕಳಿಸಿ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್, ಈ ಒಂದು ಮೀನಿನ ಚಿಹ್ನೆಯನ್ನು ನಾವು ಈ ಒಂದು ಮೀನಿನ ಚಿಹ್ನೆ ಶುಭ ಮತ್ತು ಸಮೃದ್ಧಿಯ ಸಂಕೇತ ಅಂತ ಹೇಳ್ಬೋದು. ಈ ಒಂದು ಮೀನಿನ ಚಿಹ್ನೆ ಇದ್ದಾಗ ಕೆಲವರು ಲಕ್ಷ್ಮೀ ಕೃಪೆ ಆಗುತ್ತೆ ಅಂತ ಹೇಳ್ತಾರೆ. ಲಕ್ಷ್ಮೀ ಕೃಪೆ ಆಗುತ್ತೆ ಮತ್ತು ವಿಷ್ಣು ಮತ್ಸ್ಯಾವತಾರದಲ್ಲಿ ಸಹ ಕಾಣಿಸ್ಕೊಂಡಿದ್ದ ಅಂತ ಹೇಳ್ಬೋದು. ಹಾಗಾಗಿ ಮತ್ಸ್ಯಾವತಾರವನ್ನು ಸಹ ಇದು ಪ್ರತಿನಿಧಿಸುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ಯಾವ ಜಾಗದಲ್ಲಿದ್ದರೆ ಏನೇನು ಪರಿಣಾಮ ಅಂತ ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರುಪರ್ವತದ ಮೇಲೆ ಮೀನಿನ ಚಿಹ್ನೆ ಇದ್ದರೆ ಏನಾಗುತ್ತೆ. ಗುರುಪರ್ವತ ಅಂದರೆ ನೋಡಿ, ಈ ಒಂದು ತೋರು ಬೆರಳು ಇದಿರುತ್ತಲ್ಲ, ಇದರ ಒಂದು ಕೆಳಭಾಗದಲ್ಲಿ ಇಲ್ಲಿದ್ದರೆ ನಾಯಕತ್ವದ ಗುಣ, ಗೌರವ ಹಾಗೂ ಉತ್ತಮ ಶಿಕ್ಷಣ ಮತ್ತು ಸಮಾಜದಲ್ಲಿ ಅತ್ಯುತ್ತಮವಾದಂಥ ಹೆಸರನ್ನು ಮಾಡ್ತಾರೆ ಇಂಥ ವ್ಯಕ್ತಿಗಳು ಅಂತ ಹೇಳ್ಬೋದು. ಉತ್ತಮವಾದಂಥ ಒಂದು ಲೀಡರ್ಶಿಪ್ ಕೇಪಬಿಲಿಟೀಸು ಇವ್ರಿಗೆ ಇರುತ್ತೆ. ಸಮಾಜದಲ್ಲಿ ಇವರು ಯಾವಾಗೂ ಮಾರ್ಗದರ್ಶಕರಾಗಿರ್ತಾರೆ ಅಂತ ಹೇಳ್ಬೋದು. ಅಂದರೆ ಮಾರ್ಗದರ್ಶನ ಮಾಡುವಂಥ ವ್ಯಕ್ತಿ ಆಗಿರ್ತಾರೆ ಇವರು ಅಂತ ಹೇಳ್ಬೋದು. ಇನ್ನು ಸೂರ್ಯ ಪರ್ವತದ ಮೇಲೆ ಮೀನಿನ ಚಿಹ್ನೆ ಇದ್ದರೆ ಏನು ಪರಿಣಾಮ ಅಂತ ತಿಳ್ಕೊಳ್ಳೋದಾದರೆ, ಸೂರ್ಯ ಪರ್ವತ ಅಂದರೆ ನೋಡಿ, ನೀವು ಉಂಗುರವನ್ನು ಧರಿಸ್ತಿರಲ್ಲ, ಈ ಬೆರಳು, ಇದನ್ನು ನಾವು ಸೂರ್ಯ ಬೆರಳು ಅಂತ ಕರಿತೀವಿ. ಸೂರ್ಯ ಬೆರಳ ಮೇಲಿದ್ದರೆ ಭಾಳಷ್ಟು ಮೇಲೆಲ್ಲ ಪರ್ವತ ಮೇಲಿದ್ದರೆ ಇವರು ಸಾಹಿತ್ಯ, ಸಂಗೀತ, ಸಿನಿಮಾ, ಹೀಗೆ ಯೂಟ್ಯೂಬ್ ಮತ್ತು ಸಾರ್ವಜನಿಕ ಜೀವನದಲ್ಲಿ ಸಹ ತುಂಬ ಅದ್ಭುತವಾದಂಥ ಪ್ರಸಿದ್ಧಿಯನ್ನು ಪಡಿತಾರೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಮೀನಿನ ಚಿಹ್ನೆ ಈ ಒಂದು ಉಂಗುರ ಬೆರಳಲ್ಲಿದ್ದರೆ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೀತಾರೆ ಅಂತ ಹೇಳ್ಬೋದು. ಆಮೇಲೆ ಬುಧ ಪರ್ವ ಅಂದರೆ ಈ ಒಂದು ಕಿರುಬೆರಳಿನ ಕೆಳಭಾಗದಲ್ಲಿ ಮೀನಿನ ಚಿಹ್ನೆ ಇದೆ ಅಂತ ಇಟ್ಕೊಳ್ಳಿ. ಆವಾಗ ಏನೇನು ಪರಿಣಾಮಗಳು ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಈ ಒಂದು ಕಿರುಬೆರಳಿನ ಮೇಲೆ ಮೀನಿನ ಚಿಹ್ನೆ ಇದ್ದರೆ ಉತ್ತಮವಾದಂಥ ಮಾತುಗಾರಿಕೆ ಕೌಶಲ್ಯ ಇರುತ್ತೆ, ವ್ಯಾಪಾರ ಇರುತ್ತೆ, ಬುದ್ಧಿವಂತಿಕೆ, ಒಂದು ಸಂವಹನ ಕೌಶಲ್ಯ ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆಯನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು. ಇನ್ನು ಶನಿ ಪರ್ವತದ ಮೇಲೆ ಮೀನಿನ ಚಿಹ್ನೆ ಏನಾದರೂ ಇದೆ ಅಂತ ಇಟ್ಕೊಳ್ಳಿ, ಇದು ಏನೇನು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು. ಶನಿ ಅಂದ್ರೇ ತುಂಬ ಒಂದು ಹಾರ್ಡ್ ವರ್ಕಿಂಗ್ ಪ್ಲಾನೆಟ್ ಅಂತ ಹೇಳ್ಬೋದು. ಅಂದರೆ ಮಧ್ಯದ ಬೆರಳು ನೋಡಿದರೆ ಈ ಒಂದು ಬೆರಳು. ಇಲ್ಲಿ ಇದ್ದಾಗ ಮುಖ್ಯವಾಗಿ ತುಂಬ ಹಾರ್ಡ್ ವರ್ಕ್ ಮಾಡಿದ ಮೇಲೆ
ತುಂಬ ಒಂದು ಶ್ರಮ ಪಟ್ಟ ಮೇಲೆ ಉತ್ತಮವಾದಂಥ ಯಶಸ್ಸು ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಜಾಗದಲ್ಲಿ ಮೀನಿನ ಚಿಹ್ನೆ ಇದ್ದರೆ ತಾಳ್ಮೆ ಮತ್ತು ಸ್ಥಿರತೆ ಬಹಳ ಮುಖ್ಯ ಅಂತ ಹೇಳ್ಬೋದು. ಬೇಗ ತಾಳ್ಮೆಯನ್ನು ಕಳ್ಕೋಬಾರ್ದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿಚಾರಕ್ಕೆ ಬಂದಾಗ ಚಂದ್ರ ಪರ್ವತದ ಮೇಲೆ ಮೀನಿನ ಚಿಹ್ನೆ. ಸೊ ಚಂದ್ರ ಪರ್ವತದಲ್ಲಿ ಮೀನಿನ ಚಿಹ್ನೆ ಇದ್ದಾಗ ಸೊ ಈ ಒಂದು ಭಾಗದಲ್ಲಿ ನೋಡಿ, ಇಲ್ಲಿ ಈ ಒಂದು ಭಾಗದಲ್ಲಿ ಮೀನಿನ ಚಿಹ್ನೆ ಇದ್ದಾಗ ವ್ಯಕ್ತಿ ವಿದೇಶಿ ಪ್ರವಾಸವನ್ನು ಮಾಡ್ತಾರೆ ಜಾಸ್ತಿ ಅಂತ ಹೇಳ್ಬೋದು. ಹಾಗೂ ಕಲ್ಪನಾ ಶಕ್ತಿಯನ್ನು ಹಾಗೂ ಬರವಣಿಗೆ, ಕಲೆ ಮತ್ತು ಆಧ್ಯಾತ್ಮಿಕ ಆಸಕ್ತಿಯನ್ನು ಸಹ ಸೂಚಿಸುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಶುಕ್ರ ಪರ್ವತದ ಮೇಲೆ ಏನಾದರೂ ಇದ್ದರೆ, ಶುಕ್ರ ಪರ್ವತ ಅಂದರೆ ನೋಡಿ ಈ ಒಂದು ಭಾಗ, ಈ ಭಾಗ. ಸೊ ಇಲ್ಲಿ ಕಾಣಿಸ್ತಾ ಇರೋದು ಚಂದ್ರ ಪರ್ವತ, ಈ ಹೆಬ್ಬೆರಳಿನ ಕೆಳಭಾಗದಲ್ಲಿರುವಂಥ ಭಾಗವನ್ನು ಶುಕ್ರ ಪರ್ವತ ಅಂತ ಕರಿತೀವಿ. ಈ ಒಂದು ಪರ್ವತದಲ್ಲಿ ಏನಾದರೂ ಇದೆ ಅಂದರೆ ಕುಟುಂಬ, ಪ್ರೀತಿ, ಆಕರ್ಷಣೆ ಹಾಗೂ ಐಶ್ವರ್ಯ ಮತ್ತು ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಅಂದರೆ ಐಶ್ವರ್ಯವನ್ನು, ಕುಟುಂಬವನ್ನು ಇದು ಹೆಚ್ಚಾಗಿ ಪ್ರತಿನಿಧಿಸುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಮೀನಿನ ಚಿಹ್ನೆ ಶುಕ್ರ ಪರ್ವತದಲ್ಲಿದ್ದರೆ ತುಂಬ ಒಂದು ಬಿಂದಾಸ್ ಜೀವನವನ್ನು, ತುಂಬ ಒಂದು ವೈಭವಯುತ ಜೀವನವನ್ನು ನಡೆಸ್ತಾರೆ ಅಂತ ಹೇಳ್ಬೋದು. ಬೈ ಚಾನ್ಸ್ ಜೀವನ ರೇಖೆ ನೋಡಿ, ಇಲ್ಲಿ ಅರ್ಧಚಂದ್ರಾಕೃತಿನಲ್ಲಿದೆಯಲ್ಲ, ಇದು ಈ ಒಂದು ಮೀನಿನ ಈ ಒಂದು ರೇಖೆಯ ಪಕ್ಕದಲ್ಲಿ ಮೀನಿನ ಆಕೃತಿ ಇದ್ದರೆ ನಿಮಗೆ ಕಷ್ಟಕರವಾದ ಸಂದರ್ಭದಲ್ಲಿ ಒಂದು ರಕ್ಷಣೆ ದೊರೆಯುತ್ತೆ ಅಂತ ಹೇಳ್ಬೋದು. ತುಂಬ ಕಷ್ಟದ ಪರಿಸ್ಥಿತಿನಲ್ಲಿದ್ದಾಗ ಆ ಒಂದು ಸಂದರ್ಭದಲ್ಲಿ ರಕ್ಷಣೆ ಸಹ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಅದೃಷ್ಟ ರೇಖೆಯ ಮೇಲೆ ಮೀನಿನ ಚಿಹ್ನೆ ಇದ್ದರೆ, ಅದೃಷ್ಟ ರೇಖೆ ಅಂದರೆ ಯಾವುದಂದರೆ ನೋಡಿ, ಈ ಒಂದು ಭಾಗದಲ್ಲಿ ಕೇತು ಪರ್ವತದಿಂದ ಮೊದಲುಕೊಂಡು ನೇರವಾಗಿ ಶನಿ ಪರ್ವತದ ಮೇಲೆ ಹೋಗುವಂಥ ರೇಖೆಯನ್ನು ನಾವೇನಂತೀವಿ, ಅದೃಷ್ಟ ರೇಖೆ ಅಂತೀವಿ. ಈ ಒಂದು ರೇಖೆಯ ಮೇಲೆ ಬಂದರೆ ವೃತ್ತಿ ಜೀವನದಲ್ಲಿ ತುಂಬ ಉತ್ತಮವಾದ ಅವಕಾಶಗಳು ಬರ್ತವೆ ಅಂತ ಹೇಳ್ಬೋದು. ಆದಾಯ ತುಂಬ ಜಾಸ್ತಿ ಆಗುತ್ತೆ ಹಾಗೂ ಸಮಾಜದಲ್ಲಿ ಗೌರವ ಸಹ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಮೀನಿನ ಚಿಹ್ನೆ ಏನೇನು ಫಲ ಕೊಡುತ್ತೆ. ಸೊ ಎಲ್ಲ ಚಿಹ್ನೆಯೂ ಒಂದೇ ರೀತಿನ, ಅಂದರೆ ಯಾವ್ಯಾವ ಒಂದು ಭಾಗದಲ್ಲಿ ಈ ಚಿಹ್ನೆ ಇರುತ್ತೆ ಹಾಗೂ ಯಾವ ಗಾತ್ರದಲ್ಲಿರುತ್ತೆ, ಎಷ್ಟು ಸ್ಪಷ್ಟವಾಗಿದೆ, ಯಾವ ಕಡೆ ಮುಖ ಮಾಡಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದನ್ನು ಕೆಳಭಾಗಕ್ಕೆ ಯಾವ ಪರ್ವತದ ಕಡೆ ಮುಖ ಮಾಡಿರುತ್ತೆ ಆ ಪರ್ವತವನ್ನು, ಫಾರ್ ಎಕ್ಸಾಂಪಲ್ ನಿಮ್ಗೆ ಗುರು ಪರ್ವತದ ಕಡೆ ಮುಖ ಮಾಡಿದೆ ಅಂದರೆ ನಾವಿಕತ್ವದ ಗುಣ ಹೆಚ್ಚಾಗುತ್ತೆ. ಶನಿ ಪರ್ವತ ಅಂದರೆ ಹಾರ್ಡ್ ವರ್ಕ್ ಮಾಡ್ತೀರಾ, ಮತ್ತು ಸೂರ್ಯ ಪರ್ವ ಅಂದರೆ ಹೆಚ್ಚಿನ ಒಂದು ಜನಪ್ರಿಯತೆಯನ್ನು ಪಡಿತೀರ. ಬುಧ ಪರ್ವ ಅಂದರೆ ಅತ್ಯಂತ ಹೆಚ್ಚಿನ ವ್ಯಾಪಾರ ಒಂದು ಕೌಶಲ್ಯ ಇರುತ್ತೆ, ಮಾತಿನ ಕೌಶಲ್ಯ ಇರುತ್ತೆ ಅಂತ ಹೇಳ್ಬೋದು. ಹಲವಾರು ಬಾರಿ ಕೆಲವರು ಏನು ಮಾಡ್ತಾರೆ, ಅಡ್ಡಾದಿಡ್ಡಿಯಾಗಿರುವಂಥ ರೇಖೆಗಳನ್ನು, ಕ್ರಾಸನ್ನು, ಅದರಲ್ಲಿ ಮೀನನ್ನು ಹುಡುಕ್ತಾರೆ, ಅವನ್ನೆಲ್ಲ ಗುರುತಿಸ್ತಾರೆ. ಸೊ ಮೀನನ್ನು ಹುಡುಕುವಂಥದ್ದು, ಮೀನಿನ ಚಿಹ್ನೆಯನ್ನು ಹುಡುಕುವಂಥದ್ದು ಬಹಳ ಒಂದು ಕಷ್ಟಕರವಾದಂಥ ಒಂದು ಅಂಶ. ಇದನ್ನು ಎಕ್ಸ್ಪರ್ಟ್ ಪಾಮಿಸ್ಟ್ ಮಾತ್ರ ಗುರುತು ಹಿಡಿಯೋದಕ್ಕೆ ಸಾಧ್ಯ. ಹಾಗಾಗಿ ನಿಮಗೇನಾದರೂ ಆ ಚಿಹ್ನೆ ಇದೆ ಅಂದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ವಾಟ್ಸಪ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಈ ಒಂದು ಹಸ್ತರೇಖಾಶಾಸ್ತ್ರದಲ್ಲಿ ಮೀನಿನ ಚಿಹ್ನೆ ಒಂದು ತುಂಬ ಅಪರೂಪ. ಇದು ಬಹಳಷ್ಟು ಜನಗಳ ಹತ್ರ ಇರೋದಿಲ್ಲ. ಓನ್ಲಿ 10% ಆಫ್ ಪೀಪಲ್ ಇನ್ ದ ವರ್ಲ್ಡ್, ಅಂದರೆ 10% ಜನಗಳ ಹತ್ರ ಮಾತ್ರ ಈ ಒಂದು ಚಿಹ್ನೆ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಯಾವುದ್ಯಾವುದೋ ಚಿಹ್ನೆಗಳನ್ನು ಮೀನಿನ ಚಿಹ್ನೆ ಅಂತ ಹೇಳ್ಬಿಟ್ಟು ಗ್ರಹಿಸ್ಕೊಂಡು ಅದನ್ನು ಬೇರೆ ರೀತಿಯಲ್ಲಿ ಅದನ್ನು ಬಿಂಬಿಸ್ಬೇಡಿ ಅಂತ ಹೇಳ್ಬೋದು. ಹಾಗಾಗಿ ಇದು ತುಂಬ ಮುಖ್ಯ. ಹಾಗೂ ಕೊನೆಯಲ್ಲಿ ಹೇಳೋದೇನಪ್ಪ ಅಂದರೆ, ಹಸ್ತಮುದ್ರಿಕಾ ಶಾಸ್ತ್ರ ಏನಿದೆ ಅದು ಪರಂಪರೆಯ ನಂಬಿಕೆಗಳ ಆಧಾರದ ಮೇಲೆ ರಚನೆ ಆಗಿರೋದು. ಇದನ್ನು ಖಚಿತ ಭವಿಷ್ಯವಾಣಿ ಅಂತ ಯಾರೂ ನಂಬಬಾರ್ದು. ಇದು ನಮ್ಮ ಒಂದು ನಂಬಿಕೆ ಅಂತ ಹೇಳ್ಬೋದು. ಹಾಗೂ ಜೀವನದಲ್ಲಿ ಪರಿಶ್ರಮ, ಉತ್ತಮ ಶಿಕ್ಷಣ ಮತ್ತು ಉತ್ತಮ ನಿರ್ಧಾರಗಳು ಮತ್ತು ಶಿಸ್ತು ಜೀವನದಲ್ಲಿ ಬಹಳ ಮುಖ್ಯ. ಈ ಎಲ್ಲ ಒಂದು ಅಂಶಗಳು ಜೀವನದಲ್ಲಿದ್ದರೆ ಒಂದು ಜೀವನ ಅದ್ಭುತವಾದಂಥ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ಒಂದು ನಂಬಿಕೆಯ ವಿಚಾರದಲ್ಲಿ ಮಾತ್ರ ತಗೋಬೇಕು, ಹಾಗೂ ಇದನ್ನು ಸಂಪೂರ್ಣವಾದ ಭವಿಷ್ಯವಾಣಿ ಅಂತ ತಿಳ್ಕೋಬಾರ್ದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಶೇಷವಾದಂಥ ಚಿಹ್ನೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.